ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 206 ಪಾಯಿಂಟ್ಸ್ ಡೌನ್ ಆಗಿ 80,157 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 45 ಪಾಯಿಂಟ್ಸ್ ಡೌನ್ ಆಗಿ 24,579 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 341 ಪಾಯಿಂಟ್ಸ್ ಡೌನ್ ಆಗಿ 53,661 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಓಪನಿಂಗ್ ಅಲ್ಲಿ ಎಲ್ಲಾ ಇಂಡಿಸಸ್ನು ಪಾಸಿಟಿವ್ಗೆ ಓಪನ್ ಆಯ್ತು. ಅದ್ರ ಜೊತೆಗೆ ಮಧ್ಯಾಹ್ನದವರೆಗೂ ಎಲ್ಲಾ ಇಂಡಿಸಸ್ನು ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ವು. ಆದ್ರೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಎಲ್ಲಾ ಇಂಡಿಸಸ್ ಮಾರ್ಜಿನಲ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಯಾಕಂದ್ರೆ ಇದಕ್ಕೆ ನನಗೆ ಮೇನ್ ಆಗಿ 2 ರೀಸನ್ಸ್ ಕಾಣ್ತಾ ಇದೆ. ಮೊದಲನೇದಾಗಿ, ಇವತ್ತು ಓವರ್ ನೈಟ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ ಬರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದ ಸಹ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಡೆದಿರಬಹುದು. ಅದಾದ್ಮೇಲೆ ನಾಳೆ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ GST ಕೌನ್ಸಿಲ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಏನಾದ್ರೂ ನೆಗೆಟಿವ್ ಅಪ್ಡೇಟ್ಸ್ ಬರ್ಬೋದೇನೋ ಅಂತ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿರಬಹುದು. ಫ್ರೆಂಡ್ಸ್, ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಇನ್ನ ಏನ್ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ಬೋದು ಒಂದ್ಸಲ ನೀವೇ ಯೋಚನೆ ಮಾಡಿ. ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 50% ಟ್ಯಾರಿಫ್ ಹಾಕಿದ್ದಾರೆ. ಇವಾಗ ಈ 50% ಟ್ಯಾರಿಫ್ಗೆ ಮಾರ್ಕೆಟ್ ಎಷ್ಟು ಕರೆಕ್ಟ್ ಆಗ್ಬೇಕಾಯ್ತೋ ಅಷ್ಟನ್ನು ಕರೆಕ್ಟ್ ಆಗೋಗಿದೆ. ಅದ್ರ ಜೊತೆಗೆ ಇವಾಗ ಹೊಸದಾಗಿ ನೋಡ್ಕೊಂಡ್ರೆ ಈ ಫಾರ್ಮರ್ ರಿಲೇಟೆಡ್ ಆಗಿ ಏನಾದ್ರೂ ಟ್ಯಾರಿಫ್ ಆಗ್ಬೋದೇನೋ ಅಂತ ನಾನು ಅನ್ಕೊಂತಾ ಇದ್ದೀನಿ. ಯಾಕಂದ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಅವ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೊಂದು ಟ್ವೀಟ್ ನ ನೋಡಿದೆ. ಏನಂದ್ರೆ, ಇವಾಗ ರೀಸೆಂಟ್ ಆಗಿ SCO ಸಮ್ಮಿಟ್ ನಡೀತಲ್ಲ, ಅದರಲ್ಲಿ ಚೈನಾ, ರಷ್ಯಾ, ಇಂಡಿಯಾ ಈ 3 ಕಂಟ್ರೀಸ್ ರಿಲೇಶನ್ಶಿಪ್ ತುಂಬಾನೇ ಸ್ಟ್ರೆಂಥನ್ ಮಾಡ್ಕೊಂಡಿದಾರಲ್ಲ, ಇದ್ರ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಟ್ವೀಟ್ ಕೂಡ ನೋಡಿದೆ. ಇದು ಯಾವ ತರ ಇದೆ ಅಂತಂದ್ರೆ, ಇವಾಗ ಪ್ರಪಂಚದ ಮುಂದೆ ಇಂಡಿಯಾ ಏನೋ ನಮ್ಗೆ ತುಂಬಾ ಅನ್ಯಾಯ ಮಾಡ್ತಾ ಇರೋ ತರ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಏನಂದ್ರೆ, ಇಂಡಿಯಾ ಇಂದ ನಾವು ತುಂಬಾ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಂತೀವಿ, ಆದ್ರೆ ನಮ್ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬಿಡಲ್ಲ. ಅದ್ರ ಜೊತೆಗೆ ಇಂಡಿಯಾದವರು ನಮ್ಮ ಪ್ರಾಡಕ್ಟ್ಸ್ ಮೇಲೆ ಹೈಯರ್ ಟ್ಯಾಕ್ಸಸ್ ನ ಕೂಡ ಕಲೆಕ್ಟ್ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ 2 ಕಂಟ್ರೀಸ್ ಮಧ್ಯ ರಿಲೇಶನ್ಶಿಪ್ ಏನಿದೆ ಇದು ಒನ್ ಸೈಡೆಡ್ ರಿಲೇಶನ್ಶಿಪ್ ಆಗಿದೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಮತ್ತೆ ಇಂಡಿಯಾದವ್ರು ನೋಡ್ಕೊಂಡ್ರೆ ಆಯಿಲ್ ನ, ಮಿಲಿಟರಿ ಪ್ರಾಡಕ್ಟ್ಸ್ ನೆಲ್ಲ ರಷ್ಯಾದಿಂದ ಪರ್ಚೇಸ್ ಮಾಡ್ತಾರೆ ಹೊರತು ನಮ್ಮಿಂದ ಏನು ಅಷ್ಟಾಗಿ ಪರ್ಚೇಸ್ ಮಾಡಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು US ನ ಟ್ರೆಜರಿ ಸೆಕ್ರೆಟರಿ ಆದ ಸ್ಕಾಟ್ ಬೆಸೆಂಟ್ ಅವ್ರು ನೋಡ್ಕೊಂಡ್ರೆ ಇವಾಗ US ಮತ್ತೆ ಇಂಡಿಯಾ ಮಧ್ಯೆ ರಿಲೇಶನ್ಶಿಪ್ ನೋಡ್ಕೊಂಡ್ರೆ ಅಷ್ಟಾಗಿ ಬೆಟರ್ ಆಗಿಲ್ಲ. ಇವಾಗ ಕಮಿಂಗ್ ಟೈಮ್ ಅಲ್ಲಿ ಈ ಟ್ಯಾರಿಫ್ ಇಶ್ಯೂಸ್ ಏನಿದೆ ಇದೆಲ್ಲ ಸಾಲ್ವ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಈ ಟೆಕ್ಸ್ಟೈಲ್ ಕಂಪನೀಸ್ ಆಗ್ಲಿ, ಸೀ ಫುಡ್ ಕಂಪನೀಸ್ ಆಗ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಆಗ್ಲಿ, ಅವಂತಿ ಫೀಡ್ಸ್ ಆಗ್ಲಿ, ಈ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನೆಕ್ಸ್ಟ್ ಅದಾದ್ಮೇಲೆ GST ಕೌನ್ಸಿಲ್ ಮೀಟಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಮೀಟಿಂಗ್ ನೆಕ್ಸ್ಟ್ 2 ಡೇಸ್ ಕಂಟಿನ್ಯೂ ಆಗುತ್ತೆ. ಇವಾಗ ನಾಳೆ ಕರೆಕ್ಟ್ ಆಗಿ 11 ಗಂಟೆಗೆ ಈ ಮೀಟಿಂಗ್ ಶುರು ಆಗುತ್ತೆ. ಫ್ರೆಂಡ್ಸ್, ಇವಾಗ ರೀಸೆಂಟ್ ಟೈಮ್ ಅಲ್ಲಿ GST ಬಗ್ಗೆ ತುಂಬಾ ಸಲನೆ ಮಾತಾಡ್ಕೊಂಡಿದ್ವಿ. ಇವಾಗ ನಮ್ಮ ಇಂಡಿಯಾದಲ್ಲಿ GST ಸ್ಲ್ಯಾಬ್ ರೇಟ್ಸ್ ನೋಡ್ಕೊಂಡ್ರೆ 5%, 12%, 18%, 28% ಇದ್ವು. ಇವಾಗ ಈ GST ರೇಟ್ಸ್ ಅಲ್ಲಿ ಬರೀ 5%, 18% ಮಾತ್ರ ಇರಬೇಕು ಅಂತ ಈ GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಮೀಟಿಂಗ್ ಅಲ್ಲೇನೆ ಯಾವ್ಯಾವ ಪ್ರಾಡಕ್ಟ್ಸ್ ಯಾವ್ಯಾವ ಸ್ಲ್ಯಾಬ್ಸ್ ಅಂಡರ್ ಅಲ್ಲಿ ಬರಬೇಕು ಅಂತ ಕೂಡ ಡಿಸ್ಕಸ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ 2 ಇಮೇಜಸ್ ನ ನೋಡಿ. ಇವಾಗ ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಎಷ್ಟೆಷ್ಟು % GST ಇತ್ತು, ಅದನ್ನ ಇವಾಗ ಎಷ್ಟು % ತರೋದಕ್ಕೋಸ್ಕರ ನೋಡ್ತಾ ಇದಾರೆ ಅಂತ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ GST ಕೌನ್ಸಿಲ್ ಮೀಟಿಂಗ್ ಏನಿದೆ ಇದಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿ ಒಂದು ಪ್ರಾಡಕ್ಟ್ ಪ್ರೈಸಸ್ ಅನ್ನೋದು ತುಂಬಾನೇ ಕಮ್ಮಿ ಆಗುತ್ತೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಕನ್ಸಂಪ್ಷನ್ ತುಂಬಾನೇ ಜಾಸ್ತಿ ಆಗುತ್ತೆ. ಅದರಿಂದ ಪ್ರತಿ ಕಂಪನಿಗೂ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಮಾರ್ಕೆಟ್ ಈ ಮೀಟಿಂಗ್ ನ ತುಂಬಾನೇ ಸೀರಿಯಸ್ ಆಗಿ ನೋಡ್ತಾ ಇದೆ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಈ FMCG ಸೆಕ್ಟರ್ ಮಾತ್ರನೇ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದ್ರೆ ಈ ಸೆಕ್ಟರ್ಗೆ ಈ GST ಚೇಂಜಸ್ ಅಲ್ಲಿ ಹೈಯೆಸ್ಟ್ ಅಡ್ವಾಂಟೇಜ್ ಇರೋದು ಅಂತ. ಮತ್ತೆ ಫ್ರೆಂಡ್ಸ್, ಇವತ್ತು ಗೋಲ್ಡ್ಮನ್ ಸ್ಯಾಕ್ಸ್ ಅವ್ರು ನೋಡ್ಕೊಂಡ್ರೆ ಈ FMCG ರಿಲೇಟೆಡ್ ಆಗಿ ಅವ್ರ ಪಿಕ್ಸ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ಒಂದ್ಸಲ ನೀವು ಈ 3 ಇಮೇಜಸ್ ನ ನೋಡ್ಬೋದು. ಯಾವ್ಯಾವ ಪ್ರಾಡಕ್ಟ್ಸ್ ಇಂದ ಯಾವ್ಯಾವ ಕಂಪನಿಗೆ ಅಡ್ವಾಂಟೇಜ್ ಇರುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾಳೆ ನಾಡದ್ದು ಈ ಇಷ್ಟು ಕಂಪನೀಸ್ ನ ಫೋಕಸ್ ಮಾಡಿ. ನೆಕ್ಸ್ಟ್ ಇವಾಗ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ಪ್ರತಿಯೊಬ್ರು ಆಟೋ ಸೆಕ್ಟರ್ ನ ಫೋಕಸ್ ಮಾಡಿ. ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಯಾವ ತರ ಸ್ಟೇಟ್ಮೆಂಟ್ಸ್ ಬರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಫ್ರೆಂಡ್ಸ್, ಇವತ್ತು ಮಹೀಂದ್ರ ಅಂಡ್ ಮಹೀಂದ್ರ, ಟಾಟಾ ಮೋಟಾರ್ಸ್ ಕಂಪನಿ ನೋಡಿದ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದ್ರಲ್ಲೂ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ಆದ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋವ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅವರು ಇವಾಗ ಎಲೆಕ್ಟ್ರಿಕ್ ಕಾರ್ಸ್ ಮೇಲೆ ಮುಂಚೆ 5% GST ಇತ್ತು, ಅದನ್ನ 18% ಗೆ ಇನ್ಕ್ರೀಸ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದನೇ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಒಂದ್ ವೇಳೆ ಈ GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಏನಾದ್ರು ಇದಕ್ಕೆ ಅಪ್ರೂವ್ ಸಿಕ್ಕಿದ್ರೆ ಅದು ಟಾಟಾ ಮೋಟಾರ್ಸ್ಗಾಗ್ಲಿ, ಮಹೀಂದ್ರ ಅಂಡ್ ಮಹೀಂದ್ರಗಾಗ್ಲಿ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್.
ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಓವರ್ ವೇಟ್ ರೇಟಿಂಗ್ ನ ಕೊಟ್ಟು 12 ಮಂತ್ಸ್ ಟಾರ್ಗೆಟ್ ಪ್ರೈಸ್ ನ 1701 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ 26% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿರೋದು. ಇವಾಗ ಈ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಇವಾಗ ರೀಸೆಂಟ್ ಆಗಿ ಚೈನಾ ಜೊತೆ ಒಂದು ಬೈಲ್ಯಾಟ್ರಲ್ ಮೀಟಿಂಗ್ ನಡೆದಿದೆ ಅಲ್ಲ, ಅದರಿಂದ ಇಂಡಿಯಾ ಮತ್ತೆ ಚೈನಾ ಈ ಎರಡೂ ಕಂಟ್ರೀಸ್ ಮಧ್ಯ ರಿಲೇಶನ್ಶಿಪ್ ಅನ್ನೋದು ತುಂಬಾನೇ ಸ್ಟ್ರೆಂಥನ್ ಆಗಿದೆ. ಅದರಿಂದ ಈ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ಈ ರಿಪೋರ್ಟ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರಕಾರ ಯಾವ್ದಾದ್ರು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಇವಾಗ ಈ ಚೈನಾದವ್ರು ನೋಡ್ಕೊಂಡ್ರೆ ಈ ಪಾಲಿಸಿಲಿಕಾನ್ ಮತ್ತೆ ಈ ಪೆಟ್ರೋಕೆಮಿಕಲ್ಸ್ ಇರುತ್ತಲ್ಲ, ಈ ಎರಡೂ ಪ್ರಾಡಕ್ಟ್ಸ್ ನ ಪ್ರಪಂಚದಾದ್ಯಂತ ಓವರ್ ಸಪ್ಲೈ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ಚೈನಾದವರು ಈ ಎರಡೂ ಪ್ರಾಡಕ್ಟ್ಸ್ ನ ತುಂಬಾನೇ ಓವರ್ ಸಪ್ಲೈ ಮಾಡೋದ್ರಿಂದ ಗ್ಲೋಬಲಿ ಪ್ರೈಸಸ್ ಅನ್ನೋದು ತುಂಬಾನೇ ಫಾಲ್ ಆಗುತ್ತೆ. ಅದರಿಂದ ಯಾವ್ಯಾವ ಕಂಪನೀಸ್ ಈ ಎರಡೂ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವ್ರಿಗಂತೂ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರಿಗೆ ಯಾವ ತರ ಅಡ್ವಾಂಟೇಜ್ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಎರಡು ಕಂಟ್ರೀಸ್ ಮಧ್ಯ ಬೈಲ್ಯಾಟ್ರಲ್ ಮೀಟಿಂಗ್ ನಡೆದಿದೆಯಲ್ಲ, ಅದರಿಂದ ಇವಾಗ ಚೈನಾದವ್ರು ನೋಡ್ಕೊಂಡ್ರೆ ಇವಾಗ ಓವರ್ ಸಪ್ಲೈ ಮಾಡೋದನ್ನ ಸ್ಟಾಪ್ ಮಾಡೋ ಚಾನ್ಸಸ್ ಇದೆ ಅಂತ ಕೂಡ ತುಂಬಾನೇ ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರು ನೋಡ್ಕೊಂಡ್ರೆ ಈ ರೀಸೆಂಟ್ AGM ಅಲ್ಲಿ ಸೋಲಾರ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದ್ರ ಜೊತೆಗೆ ಇಂಡಿಯಾದಲ್ಲೇನೆ ಫುಲ್ಲಿ ಇಂಟಿಗ್ರೇಟೆಡ್ ಸೋಲಾರ್ ಸಪ್ಲೈ ಚೈನ್ ನ ಕೂಡ ಬಿಲ್ಟ್ ಮಾಡ್ತಾ ಇದೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ವಾ. ಇವಾಗ ಈ ಪಾಲಿಸಿಲಿಕಾನ್ ಏನಕ್ಕೆ ಬಳಸ್ತಾರೆ ಅಂತ ನೋಡ್ಕೊಂಡ್ರೆ, ಇವಾಗ ಸೋಲಾರ್ ಪ್ಯಾನಲ್ಸ್ ನೋಡಿರ್ತೀರಲ್ಲ, ಆ ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಸೆಲ್ಸ್ ಎಲ್ಲ ಇರುತ್ತಲ್ಲ, ಆ ಸೆಲ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ಪಾಲಿಸಿಲಿಕಾನ್ ನ ಬಳಸ್ತಾರೆ. ಅದ್ರ ಜೊತೆಗೆ ಈ ವೇಫರ್ಸ್ ಇರುತ್ತಲ್ಲ, ವೇಫರ್ಸ್ ನ ತಯಾರು ಮಾಡೋದಕ್ಕೂ ಕೂಡ ಈ ಪಾಲಿಸಿಲಿಕಾನ್ ನ ಬಳಸ್ತಾರೆ. ಅದರಿಂದ ಈ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಈ ಪೆಟ್ರೋಕೆಮಿಕಲ್ಸ್ ಇದೆ ಅಲ್ಲ, ಇದನ್ನ ಪ್ಯಾಕೇಜಿಂಗ್ ಅಲ್ಲಿ, ಕನ್ಸ್ಟ್ರಕ್ಷನ್ ಅಲ್ಲಿ, ಫರ್ಟಿಲೈಸರ್ಸ್ ಅಲ್ಲಿ ಈ ತರ ತುಂಬಾನೇ ಸೆಗ್ಮೆಂಟ್ಸ್ ಅಲ್ಲೆಲ್ಲ ಬಳಸ್ತಾರೆ. ಓವರ್ ಸಪ್ಲೈ ಕಮ್ಮಿ ಮಾಡೋದ್ರಿಂದ ಇದು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಇಂಡಿಯಾದಲ್ಲೇನೆ ಇಂಟಿಗ್ರೇಟೆಡ್ ಸೋಲಾರ್ ಸಪ್ಲೈ ಚೈನ್ ನ ಬಿಲ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ಲ, ಇವಾಗ ಇದೇ ಬಿಸ್ನೆಸ್ ಇಂದಾನೆ 2027 ಅಷ್ಟರೊಳಗಡೆ ಈ ಸೆಗ್ಮೆಂಟ್ ಇಂದಾನೆ 13% ರೆವಿನ್ಯೂಸ್ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದನೇ ಇವಾಗ ಈ ಕಂಪನಿಗೆ ಈ ತರ ಓವರ್ ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿರೋದು. ನೆಕ್ಸ್ಟ್ ಇವತ್ತು ಫ್ರೆಂಡ್ಸ್, ಈ ಶುಗರ್ ಸ್ಟಾಕ್ಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ರೇಣುಕಾ ಶುಗರ್ಸ್ ಆದ್ರೆ 15% ರ್ಯಾಲಿ ಆಗಿದೆ. ದಾಂಪುರ್ ಶುಗರ್ ಮಿಲ್ಸ್ ಆದ್ರೆ 12% ರ್ಯಾಲಿ ಆಗಿದೆ. ಬಲರಾಂಪುರ್ ಚೀನಿ ಆದ್ರೆ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಬರೀ ಈ 3 ಕಂಪನೀಸ್ ಮಾತ್ರನೇ ಅಲ್ಲ, ಈ ಶುಗರ್ ರಿಲೇಟೆಡ್ ಆಗಿ ಯಾರ್ಯಾರು ವರ್ಕ್ ಮಾಡ್ತಾ ಇದಾರೋ ಆ ಕಂಪನೀಸ್ ಎಲ್ಲ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಗೌರ್ಮೆಂಟ್ ಮುಂಚೆ ಈ ಎಥನಾಲ್ ಪ್ರೊಡಕ್ಷನ್ ಮೇಲೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ನ ತಂದ್ರು. ಯಾಕಂದ್ರೆ ಈ ಶುಗರ್ ಕೇನ್ ಸಪ್ಲೈ ಡ್ರಾಪ್ ಆಗಿರೋ ಕಾರಣದಿಂದ ಈ ತರ ರಿಸ್ಟ್ರಿಕ್ಷನ್ಸ್ ನ ತಂದ್ರು. ಆದ್ರೆ ಇವಾಗ ಈ ರಿಸ್ಟ್ರಿಕ್ಷನ್ಸ್ ನೆಲ್ಲ ರಿಮೂವ್ ಮಾಡಿದ್ದಾರೆ. ನವೆಂಬರ್ 1 ಇಂದ ಎಥನಾಲ್ ಪ್ರೊಡಕ್ಷನ್ ನ ಶುರು ಮಾಡಬಹುದು ಅಂತ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಇವಾಗ ಶುಗರ್ ಜ್ಯೂಸಸ್ ಇಂದ, ಸಿರಪ್ಸ್ ಇಂದ ಎಲ್ಲಾದ್ರಿಂದನೂ ಎಥನಾಲ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇವಾಗ ಅಪ್ರೂವಲ್ ಕೊಟ್ಟಿರೋ ಕಾರಣದಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಮೋತಿಲಾಲ್ ಓಸ್ವಾಲ್ ಅವರು ಇದಾರಲ್ಲ, ಇವ್ರು ನೋಡ್ಕೊಂಡ್ರೆ ಇವತ್ತೊಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ, ಇವಾಗ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದಾವೆ. ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಕೂಡ ಇದಾವೆ. ಅದರಿಂದ ಇವಾಗ ಮಾರ್ಕೆಟ್ ಏನಾದ್ರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಟೈಮಲ್ಲಿ ಸ್ವಲ್ಪ ಸೆಕ್ಟರ್ಸ್ಗೆ ಓವರ್ ವೇಟ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಅದೇ ತರ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಇರೋ ಕಾರಣದಿಂದ ಸ್ವಲ್ಪ ಸೆಕ್ಟರ್ಗೆ ಅಂಡರ್ ವೇಟ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಇವಾಗ ಓವರ್ ವೇಟ್ ರೇಟಿಂಗ್ ನ ಕೊಟ್ಟು ಸ್ವಲ್ಪ ಕಂಪನೀಸ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಲಾರ್ಜ್ ಕ್ಯಾಪ್ ಅಲ್ಲಿ, ಮಿಡ್ ಕ್ಯಾಪ್ ಅಲ್ಲಿ, ಸ್ಮಾಲ್ ಕ್ಯಾಪ್ ಅಲ್ಲಿ ಪ್ರತಿ ಒಂದು ಸೆಗ್ಮೆಂಟ್ ಇಂದನೂ ಸ್ವಲ್ಪ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಅದೇ ತರ ಅಂಡರ್ ವೇಟ್ ರೇಟಿಂಗ್ ನ ಕೊಟ್ಟಿದ್ರಲ್ಲ, ಅವು ಯಾವ್ಯಾವ ಸೆಕ್ಟರ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್, ಇವಾಗ ಒಂದ್ ವೇಳೆ ಮಾರ್ಕೆಟ್ ಕಮ್ಮಿಂಗ್ ಟೈಮಲ್ಲಿ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತಂದ್ರೆ ಯಾವ್ಯಾವ ಸೆಕ್ಟರ್ ನ ಫೋಕಸ್ ಮಾಡಬೇಕು ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ನ ನೋಡಿ. ಅದಾದ್ಮೇಲೆ ಎರಡನೇ ಸೆಕ್ಟರ್ ಬಂದು ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಮತ್ತೆ ಮೂರನೇದು ಬಂದು ಹೆಲ್ತ್ ಕೇರ್, ಅದಾದ್ಮೇಲೆ ಟೆಲಿಕಾಂ. ಈ 4 ಸೆಕ್ಟರ್ ನ ಫೋಕಸ್ ಮಾಡಿ ಅಂತ ಮೋತಿಲಾಲ್ ಓಸ್ವಾಲ್ ಅವರು ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಸೆಕ್ಟರ್ಸ್ ನೋಡ್ಕೊಂಡ್ರೆ ಅಂಡರ್ ವೇಟ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಯಾವ್ಯಾವ ಸೆಕ್ಟರ್ ಅಂದ್ರೆ ಆಯಿಲ್ ಅಂಡ್ ಗ್ಯಾಸ್, ಸಿಮೆಂಟ್, ರಿಯಲ್ ಎಸ್ಟೇಟ್, ಮೆಟಲ್ಸ್. ಈ 4 ಸೆಕ್ಟರ್ಗೆ ಅಂಡರ್ ವೇಟ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಲಾರ್ಜ್ ಕ್ಯಾಪ್ ಅಲ್ಲಿ, ಮಿಡ್ ಕ್ಯಾಪ್ ಅಲ್ಲಿ, ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಂಪನೀಸ್ ನ ಪಿಕ್ ಮಾಡಿದ್ದಾರೆ ಅಂತ ಹೇಳ್ದೆ ಅಲ್ವಾ. ಇವಾಗ ಆ ಕಂಪನೀಸ್ ಲಿಸ್ಟ್ ಕೂಡ ಅಪ್ಡೇಟ್ ಮಾಡ್ತೀನಿ ನೋಡಿ. ಇವಾಗ ಲಾರ್ಜ್ ಕ್ಯಾಪ್ ಅಲ್ಲಿ ನೋಡ್ಕೊಂಡ್ರೆ HDFC ಬ್ಯಾಂಕ್ ನ ಪಿಕ್ ಮಾಡಿದ್ದಾರೆ. ಅದಾದ್ಮೇಲೆ ಏರ್ಟೆಲ್ ಕಂಪನಿನ ಪಿಕ್ ಮಾಡಿದ್ದಾರೆ, SBI ನ ಪಿಕ್ ಮಾಡಿದ್ದಾರೆ, ಮತ್ತೆ L&T,
HCL ಟೆಕ್ನಾಲಜೀಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಟೈಟಾನ್, ಮ್ಯಾನ್ಕೈಂಡ್ ಫಾರ್ಮಾ, ಡಿಕ್ಸಾನ್ ಟೆಕ್ನಾಲಜೀಸ್ ಇಷ್ಟು ಕಂಪನೀಸ್ನ ಲಾರ್ಜ್ ಕ್ಯಾಪ್ ಅಂಡರ್ ಅಲ್ಲಿ ಪಿಕ್ ಮಾಡಿದ್ದಾರೆ. ಮತ್ತೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ನೋಡ್ಕೊಂಡ್ರೆ ಇಂಡಿಯನ್ ಹೋಟೆಲ್ಸ್, ಗೋದ್ರೇಜ್ ಪ್ರಾಪರ್ಟೀಸ್, ಕೊಫೋರ್ಜ್, ಏಂಜಲ್ ಒನ್, BSC, JSW ಇನ್ಫ್ರಾ, ಮೆಟ್ರೋ ಬ್ರಾಂಡ್ಸ್, ಇಪ್ಕಾ ಲ್ಯಾಬ್ಸ್ ಇಷ್ಟು ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಈ ಸೆಪ್ಟೆಂಬರ್ ಮಂತ್ ಅಲ್ಲಿ ಆಗಲಿ ಅಥವಾ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ಮಾರ್ಕೆಟ್ ಏನಾದ್ರೂ ಇನ್ನೂ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂದ್ರೆ ಈ ಕಂಪನೀಸ್ನ ಸ್ವಲ್ಪ ಫೋಕಸ್ ಮಾಡಿ. ಜೊತೆಗೆ ಇವಾಗ ಮೋತಿಲಾಲ್ ಒಸ್ವಾಲ್ ಅವರು ಇವಾಗ ಮಾರ್ಕೆಟ್ ಏನಾದ್ರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಈ ಸೆಕ್ಟಾರ್ಸ್ ಎಲ್ಲ ಫೋಕಸ್ ಮಾಡಿ ಅಂತ ಅಂದಿದಾರಲ್ಲ, ಆ ಸೆಕ್ಟಾರ್ಸ್ ಅಲ್ಲಿ ಯಾವ್ಯಾವ ಕಂಪನೀಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ, ಯಾವ್ಯಾವ ಕಂಪನೀಸ್ ಕಾನ್ಸ್ಟೆಂಟ್ ಆಗಿ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದಾವೆ ಅಂತ ಕಂಪನೀಸ್ನ ಸ್ವಲ್ಪ ಫೋಕಸ್ ಮಾಡಿ ಸ್ಟಡಿ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಟೈರ್ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅಪೋಲೋ ಟೈರ್ಸ್ ಆಗಲಿ, MRF ಆಗಲಿ, JK ಟೈರ್ಸ್, ಬಾಲಕೃಷ್ಣ ಇಂಡಸ್ಟ್ರೀಸ್, C8 ಈ ತರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ನಿಯರ್ಲಿ 4 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ನಾಳೆ GST ಕೌನ್ಸಿಲ್ ಮೀಟಿಂಗ್ ಇದೆ ಅಲ್ಲ, ಈ ಮೀಟಿಂಗ್ ಅಲ್ಲಿ ಈ ಟೈರ್ ಸೆಕ್ಟರ್ ರಿಲೇಟೆಡ್ ಆಗಿ GST ನ ಕಮ್ಮಿ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಎಕ್ಸಾಂಪಲ್, ಇವಾಗ ಈ ಆಟೋಸ್ ಮೇಲೆ ನೋಡ್ಕೊಂಡ್ರೆ 28% ಇಂದ 18% ಕಮ್ಮಿ ಮಾಡ್ತಾರಲ್ಲ, ಅದರಿಂದ ಈ ಆಟೋ ಸೇಲ್ಸ್ ಅಂತೂ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ. ಅದ್ರ ಜೊತೆಗೆ ಈ ಟೈರ್ ಕಂಪನೀಸ್ ರಿಲೇಟೆಡ್ ಆಗೂ ಒಳ್ಳೆ ಸೇಲ್ಸ್ ಇರುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ಸಪರೇಟ್ ಆಗಿ ಈ ಟೈರ್ಸ್ ಮೇಲೆ ನೋಡ್ಕೊಂಡ್ರು 28% GST ಇದೆ. ಇವಾಗ ಆ 28% ಇಂದ 18% ಸ್ಲ್ಯಾಬ್ಗೆ ಬರುತ್ತಲ್ಲ, ಅದರಿಂದ ಸಮೇತ ಈ ಟೈರ್ ರಿಲೇಟೆಡ್ ಆಗಿ ಒಳ್ಳೆ ಗ್ರೋತ್ ಇರುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ಬೋಟ್ ಕಂಪನಿ ಗೊತ್ತಿದೆ ಅಲ್ಲ, ಇವರು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಕ್ಸಾಂಪಲ್, ಇವಾಗ ವಾಚಸ್, ಇಯರ್ಬಡ್ಸ್, ಸ್ಪೀಕರ್ಸ್ ಈ ತರ ತುಂಬಾನೇ ಗ್ಯಾಜೆಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಂಥ ಕಂಪನಿ ಇವಾಗ IPO ಬರ್ತಾ ಇದೆ. ಮತ್ತೆ ಇವರು ಸೆಬಿಗೆ ಕಾನ್ಫಿಡೆನ್ಷಿಯಲ್ ವೇ ಅಲ್ಲಿ ಪೇಪರ್ಸ್ ನ ಸಬ್ಮಿಟ್ ಮಾಡಿದ್ದಾರೆ. ಇವಾಗ ಈ IPO ದಲ್ಲಿ ನೋಡ್ಕೊಂಡ್ರೆ ಇವರು ನಿಯರ್ಲಿ 2000 crores ನ ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಫ್ರೆಶ್ ಇಶ್ಯೂ ನೋಡ್ಕೊಂಡ್ರೆ 900 crores ಮತ್ತೆ OFS ಮುಖಾಂತರ 1100 crores ನ ರೈಸ್ ಮಾಡ್ತಾ ಇದ್ದಾರೆ. ನೋಡೋಣ ಈ IPO ಯಾವಾಗ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಬೋಟ್ ಕಂಪನಿ ರಿಲೇಟೆಡ್ ಆಗಿ ಯಾವ್ದಾದ್ರು ಪ್ರಾಡಕ್ಟ್ ನ ನೀವು ಇದುವರೆಗೂ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ NSDL ಈ ಕಂಪನಿ ನೋಡ್ಕೊಂಡ್ರೆ ರೀಸೆಂಟ್ ಆಗಿ IPO ಬಂತು. IPO ಬಂದಾದ್ಮೇಲೆ ನೋಡ್ಕೊಂಡ್ರೆ ನಿಯರ್ಲಿ 60% ವರೆಗೂ ರ್ಯಾಲಿ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಕಂಪನಿಯಲ್ಲಿ ನೋಡ್ಕೊಂಡ್ರೆ ಇವಾಗ ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇದೆ. ಲಾಕ್ ಇನ್ ಪೀರಿಯಡ್ ಎಂಡ್ ಆಗೋ ಕಾರಣದಿಂದ ಈ ಕಂಪನಿಯಲ್ಲಿ ನಿಯರ್ಲಿ 8 ಮಿಲಿಯನ್ ಶೇರ್ಸ್ ಟ್ರೇಡ್ಗೆ ಎಲಿಜಿಬಲ್ ಆಗುತ್ತೆ. ಅದರಿಂದ ನಾಳೆ ಈ ಕಂಪನಿಯಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ನ ನೋಡ್ಬೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.